ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಇವತ್ತಿನ ಬೆಳಗಿನ ತಿಂಡಿ ಬಂದುಬಿಟ್ಟು ನಾನು ಚಪಾತಿ ಮಶ್ರೂಮ್ ಕರಿನ ಮಾಡ್ತಾಯಿದ್ದೀನಿ. ಮಶ್ರೂಮನ್ನ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ, ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂಥ ತರಕಾರಿಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆ ಕರಿಬೇವು. ಈ ಕಡೆ ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಚಟ್ಪಟ ಅಂದಮೇಲೆ ಈ ಕಟ್ ಮಾಡಿರ್ತಕ್ಕಂಥ ತರಕಾರಿಗಳನ್ನು ಹಾಕ್ಕೋತಾ ಇದ್ದೀನಿ. ಫಸ್ಟಿಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಒಂದು ಸಾರಿ ಬಾಡಿಸ್ಕೊಂಡು ಅದಕ್ಕೆ ಮತ್ತೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಬಾಡಿಸ್ಕೋಬೇಕು. ಅದಾದಮೇಲೆ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಣ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಬಾಡಿಸ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಈ ಕಡೆ ಸೈಡಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮತ್ತು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕಿಬಿಟ್ಟು ಉಳಿದಿರ್ತಕ್ಕಂಥ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಮಶ್ರೂಮನ್ನು, ಅದನ್ನು ಕೂಡ ಹಾಕಿಬಿಟ್ಟು ಬಾಡಿಸ್ಕೊತೀನಿ ಒಂದು ಸಾರಿ. ಬಾಡಿಸ್ಕೊಂಡು ಆದಮೇಲೆ ಇದೇನು ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆನ, ಅದನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಥರ ಬೇಕು ಅನ್ನೋರಿದ್ದರೆ ನೀರು ಹಾಕ್ಕೋಬೋದು. ನಾನು ಆ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕೋ ಆಗಿತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮತ್ತೆ ಇದಕ್ಕೆ ಸುರ್ಕೊಂಡು ನಮಗೆ ಇಷ್ಟು ಸಾಕು ಕನ್ಸಿಸ್ಟೆನ್ಸಿ, ಜಾಸ್ತಿ ತೆಳುವೇನೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕಿ ಒಂದು 10 ನಿಮಿಷ ಮೇಲೆಗಡೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಟೇಸ್ಟ್ ಕೂಡ ಮಾಡ್ಬೋದು, ಯಾಕಂದರೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಬೇಕಂದರೆ ಮತ್ತು ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೋದು. ನಾನು ಬೇರೆ ರೀತಿ ಯಾವುದೇ ರೀತಿಯಾದಂಥ ಮಸಾಲೆನೇ ಮತ್ತು ಬೇರೆ ಬೇರೆ ಏನು ಆ್ಯಡ್ ಮಾಡ್ತಾಯಿಲ್ಲ, ಏಕೆಂದರೆ ಕೆಲವೊಬ್ಬರು ಮಸಾಲೆ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಮಶ್ರೂಮು ದೇಹಕ್ಕೆ ಒಳ್ಳೆಯದು, ಹಾಗಾಗಿ ಮಶ್ರೂಮ್ ತಿನ್ನಿ. ಜಾಸ್ತಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು ತುಂಬಾ ಸಿಂಪಲ್ ಆದಂಥ ರೆಸಿಪಿ. ಹಾಗಾಗಿ ಮಶ್ರೂಮ್ ಕರಿ ತುಂಬ ಟೇಸ್ಟಿಯಾಗಿ ಇರುತ್ತೆ, ಏಕೆಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಬೇರೆ ಯಾವುದೇ ರೀತಿಯಾದಂಥ ಮಸಾಲೆ ಐಟಮ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಈ ರೆಸಿಪಿನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ, ದೋಸೆ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು.